ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಟೋಟಲ್ ಕನ್ನಡಿಗ. ಇವತ್ತು ನಾನು ಹೊರಟಿದ್ದೆ ಬೆಂಗಳೂರಿಂದ 203 ಕಿಲೋಮೀಟರ್ ದೂರದಲ್ಲಿರುವಂಥ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ನೀವು ಡೈರೆಕ್ಟಾಗಿ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಒಂದೇ ಬಸ್ನಲ್ಲಿ ಹೋಗ್ಬೋದು. ಇದು KSRTC ಬಸ್ನ ಟೈಮಿಂಗ್ಸು. ಇದರಲ್ಲಿ ನಾನು ಹೊರಟಿದ್ದು ಮಧ್ಯಾಹ್ನ 12 ಗಂಟೆ ಬಸ್ಗೆ. ಇಲ್ಲಿ ಮಧ್ಯಾಹ್ನ 12 ಗಂಟೆಗೆ ಹೊರಟು ಸಂಜೆ 5:15ರಿಂದ 5:20 ಟೈಮ್ಗೆಲ್ಲ ಹೋಗಿ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟ ತಲುಪುತ್ತೆ. ನಾನು 12 ಗಂಟೆಗೆ ಸ್ಯಾಟಲೈಟ್ಗೆ ಹೋಗೋಕೆ ಆಗಲ್ಲ, ಟೈಮ್ ಆಗುತ್ತೆ ನಮ್ಮ ಲಗ್ಗೆರೆಯಿಂದ ಹೋಗೋಕೆ ಅಂತೇಳಿ ಏನು ಮಾಡಿದೆ, ನಾನು ಡೈರೆಕ್ಟಾಗಿ ಕೆಂಗೇರಿಗೆ ಹೋಗ್ಬಿಟ್ಟೆ. ನಾನು 12 ಗಂಟೆ 5 ನಿಮಿಷಕ್ಕೆ ಕೆಂಗೇರಿಗೆ ಹೋದೆ. 12:10ಕ್ಕೆಲ್ಲ ಈ ಬಸ್ ನನಗೆ ಕೆಂಗೇರಿಗೆ ಸಿಕ್ತು. ಸೊ ಅಲ್ಲಿ ಮಿಸ್ ಆದರೂ ಇಲ್ಲಿ ಸಿಗುತ್ತೆ ಅನ್ನೋ ಒಂದು ಗ್ಯಾರಂಟಿಯಿಂದ ಹೋದೆ. ಸೊ ಬನ್ನಿ ಈಗ ನಮ್ಮ ಪ್ರಯಾಣನ ಶುರು ಮಾಡೋಣ. ನಾವಿವಾಗ ಎಂಟ್ರ್ ಆಗಿರೋದು ಮಲೆಮಹದೇಶ್ವರ ಸ್ವಾಮಿ ಬೆಟ್ಟದ ಮೇಲಕ್ಕೆ. ಸೊ ಈ ಹೋಗ್ಬೇಕಾದ್ರೆ ಬರೀ ನಿಮಗೆ ಏರ್ಪಿನ್ ಬೆಂಡ್ಗಳೇ ಸಿಗೋದು, ಸಿಕ್ಕಾಬಟ್ಟೆ ಟರ್ನಿಂಗ್ ಇರುತ್ತೆ. ಇದು ಪಶ್ಚಿಮ ಘಟ್ಟ ಕಾಡುಗಳು. ಇವೇನಪ್ಪ ಅಂತಂದರೆ ಸಿಕ್ಕಾಬಟ್ಟೆ ಬೆಟ್ಟ ಗುಡ್ಡಗಳು ಹತ್ತತ್ರದಲ್ಲೇ ಇರ್ತವೆ. ನೀವು ಎಲ್ಲಿಂದ ಎಲ್ಲಿವರೆಗೂ ಆದ್ರೂ ಕಣ್ಣಾಯಿಸ್ರಿ, ಬರೀ ಬೆಟ್ಟ ಗುಡ್ಡನೇ ಕಾಣಿಸೋದೇ ಹೊರತು ನಿಮಗೆ ಅಲ್ಲಿ ಯಾವುದೇ ಥರದ ಒಂದು ಮನೆಗಿನೇ ಏನೂ ಕಾಣಿಸಲ್ಲ, ಒಂದು ಊರು ಕಾಣಿಸಲ್ಲ. ಏನಕ್ಕೆ ಅಂತಂದರೆ ಬರೀ ಬೆಟ್ಟಗಳೇ, ಸಿಕ್ಕಾಬಟ್ಟೆ ಬೆಟ್ಟಗಳು, ನೋಡೋಕ್ಕೆ ಒಳ್ಳೆ ವ್ಯೂ. ಅದರಲ್ಲಿ ನೀವು ಮಳೆಗಾಲದಲ್ಲಿ ಬಂದ್ಬಿಟ್ರಂತೂ ಈ ಥರ ಗ್ರೀನರಿ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ನಾನು ಈ ತಿಂಗಳು ಸ್ವಲ್ಪ ಮಳೆ ಇನ್ನೂ ಸ್ಟಾರ್ಟ್ ಆಗಿಲ್ವಲ್ಲ, ಲೈಟಾಗಿ ಮಳೆ ಆಗಿರೋದು ಅಷ್ಟೇ ಅಲ್ವಾ, ಸ್ವಲ್ಪ ಲೈಟಾಗಿ ಅಷ್ಟೇ ಗ್ರೀನರಿ ಇದ್ದದ್ದು. ನೀವೇನಾದರೂ ಮಳೆ ಚೆನ್ನಾಗಿ ಆಗೋ ಟೈಮಲ್ಲಿ ಹೋಗ್ಬಿಟ್ರೆ ಮಾತ್ರ ನೋಡೋಕೆ 2 ಕಣ್ಣು ಸಾಲಲ್ಲ. ಈಗ ನಾರ್ಮಲಾಗೇ ಸೂಪರಾಗಿ ಬ್ಯೂಟಿಫುಲ್ ಆಗಿರುತ್ತೆ, ಬಟ್ ಅವಾಗಂತೂ ಇನ್ನೂ ಚೆನ್ನಾಗಿರುತ್ತೆ. ನಾನು ಹೋಗೋಷ್ಟರಲ್ಲಿ ಚಿನ್ನದ ತೇರನ್ನ ಕ್ಲೋಸ್ ಮಾಡಿಬಿಟ್ರು, ನೋಡೋಣ ಅಂತ ಹೋದೆ. ಸೊ ಚಿನ್ನದ ತೇರು ನೋಡೋಕ್ಕಾಗಲಿಲ್ಲ. ಸೊ ಸಂಜೆವರೆಗೂ ವೆಯ್ಟ್ ಮಾಡಲೇಬೇಕು. ಇದು ಅಂತರ್ಗಂಗೆ. ಇಲ್ಲೋಗಿ ದೇವ್ರ ದರ್ಶನ ಮಾಡ್ಕೊಂಡು ಈ ಕಲ್ಲನ್ನು ಮಧ್ಯದಿಂದ ಬರುವಂಥ ನೀರನ್ನು ನೋಡ್ಕೊಂಡು ಕೈ